ಪ್ರಿಯಾಂಕ್ ಮೊದಲಿನಿಂದಲೂ ಆರ್ಎಸ್ಎಸ್ ವಿರೋಧಿಸಿದ್ದಾರೆ. ಯಾರೋ ಒಬ್ರು ಕೂಗಾಡ್ಬಿಟ್ರೆ ಏನೂ ಆಗಲ್ಲ. ಇದು ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರ ಹೇಳಿಕೆ. ಕಿತಾಪತಿ ಮಾಡ್ಕೊಂಡೇ ಕಾಲ ಕಳಿಬೇಡಿ. ಆರ್ಎಸ್ಎಸ್ ವಿರೋಧ ಮಾಡಿದವರು ಮೂಲೆ ಸೇರಿದ್ದಾರೆ. ಇಂದಿರಾ ಗಾಂಧಿಗೆ ಬೋರ್ಡ್ಗೆ ಇಲ್ಲದಂತ ಹೋದ್ರು. ಹೀಗಾಗಿ ಇದನ್ನ ಟಾರ್ಗೆಟ್ ಮಾಡಬೇಡಿ ಅನ್ನುವಂತ ರೀತಿಯಲ್ಲಿ ಅಶೋಕ್ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಪ್ರಪಂಚ ಮಾಡಲಿ. ಅವರು ಮೊದಲಿಂದನೂ ಕೂಡ RSS ವಿರೋಧ ಮಾಡ್ಕೊಂಡು ಬಂದಿರೋವಂಥ ಪ್ರಿಯಾಂಕಾ ಖರ್ಗೆ ಅವರು ಅದನ್ನು ಮುಂದುವರಿಸಿದ್ದಾರೆ ಅಷ್ಟೇ. ಇಂಥ ಭಾಳಷ್ಟು ಜನನ RSS ನೋಡಿದೆ. ಅದು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ 150ಕ್ಕೂ ಹೆಚ್ಚು ದೇಶದಲ್ಲಿ RSS ಇದೆ. ಈ ದೇಶದ ಪ್ರಧಾನಿನೂ ಕೂಡ RSS ಅವರು, ನಾನು RSS, ಒಂದು 15-20 ಜನ ಮುಖ್ಯಮಂತ್ರಿಗಳು RSS. ಇವ್ರು ಯಾರೋ ಒಬ್ಬರು ಕೂಗಾಡ್ಬಿಟ್ರೆ ಇದರಿಂದ ಏನಾಗಲ್ಲ. ಇವ್ರು ತೀಟೆ ಅಷ್ಟೇ. ಇರೋದು 1.5 ವರ್ಷ ಒಳ್ಳೇದು ಮಾಡಪ್ಪ ಅಂತ ಹೇಳಿದ್ರೆ ತೀಟೆ ಮಾಡ್ಕೊಂಡೇ ಕೂತವ್ರೆ. ಇನ್ನು 1.5 ವರ್ಷ ಆದಮೇಲೆ ಏನು ಮಾಡ್ತೀರಾ? ಆಮೇಲೆ ಯಾರು ಬರ್ತಾರೆ ನಿಮ್ಮ ಹತ್ರಕ್ಕೆ? ಅವಾಗ ಏನು ಮಾಡ್ತೈತೆ ನಿಮ್ಮ ಮನೆ ಬಾಗಿಲ ಹತ್ರ? ಅದರಿಂದ ಈ ತೀಟೆಗಳೆಲ್ಲ ಬಿಟ್ಟುಬಿಟ್ಟು ನ್ಯಾಯವಾಗಿ ನಡೆಸ್ಕೊಂಡು ಹೋಗಿ, ಗೌರವಯುತವಾಗಿ ಇರೋವಂಥ 1.5 ವರ್ಷನ ಗೌರವಯುತವಾಗಿ ನಡ್ಕೊಂಡು ಹೋಗಿ. ಬಿರಿ ಕಿತಾಪತಿ ಮಾಡ್ಕೊಂಡೇ ಸರ್ಕಾರ ಅಭಿವೃದ್ಧಿ ಮಾಡಿದೆ. ರಸ್ತೆಗಳೆಲ್ಲ ಹಾಳು ಬಿದ್ದಿದೆ. ಸಂಬಳ ಕೊಡೋಕ್ಕೆ ಯೋಗ್ಯತೆ ಇಲ್ಲ, ಪೆನ್ಷನ್ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಅದನ್ನು ಬಿಟ್ಬಿಟ್ಟವ್ರೆ. RSS ಫಸ್ಟು ನಿಮ್ಮ ಯೋಗ್ಯತೆಗೆ ಪೆನ್ಷನ್ನು ಸಂಬಳ ನ್ಯಾಯವಾಗಿ ಕೊಡ್ರಿ, ಸರ್ಕಾರ ನ್ಯಾಯವಾಗಿ ನಡೆಸಿ, ಆಮೇಲೆ RSS ಬಗ್ಗೆ ನಿಮ್ದೇನಿದೆಯೋ ಮಾತಾಡೋಣ. ಇಂಥ ಪರ್ಸ್ನಲಾಗಿ ತಗೊಂಡವರೆಲ್ಲ ಮೂಲೆ ಗುಂಪಾಗೋಗ್ಬಿಟ್ಟವ್ರೆ. RSS ಯಾರ್ಯಾರು ವಿರೋಧ ಮಾಡಿದ್ರು ಅಂತ ಇಂದಿರಾ ಗಾಂಧಿನೇ ಬೋರ್ಡ್ಗಿಲ್ದಂಗೆ ಹೊರಟೋದ್ರು, ನೆಹರುನೇ ಬೋರ್ಡ್ಗಿಲ್ದಂಗೆ ಹೊರಟೋದ್ರು, ರಾಜೀವ್ ಗಾಂಧಿನೇ ಬೋರ್ಡ್ಗಿಲ್ದಂಗೆ ಹೊರಟೋದ್ರು. ಇವ್ರು ಯಾರು ಲೆಕ್ಕ? ಅವ್ರು ಕಂಪೇರ್ ಮಾಡಿದ್ರೆ ಇವ್ರು ಬೋರ್ಡ್ಗೆ ಇಲ್ಲ. ಅದರಿಂದ ಈ 1.5 ವರ್ಷ ಕುಣಿತಾ ಇದ್ದಾರೆ. ಕುಣಿಲಿ, ನಾವು ನೋಡ್ತಾ ಇದ್ದೀರಿ, ಕುಣಿಯೋ ಆಟನೆಲ್ಲ ನೋಡ್ತೀರಿ. ಆಮೇಲೆ ಗೊತ್ತಾಗ್ತೈತಲ್ಲ, ಜನ ಒಂದು ಸರಿ ಇವ್ರಿಗೆ ರಿವರ್ಸ್ ಕೊಟ್ಟರೆ ಜನ ಏನು ಅಂತ ಇವ್ರಿಗೆ ಅರ್ಥ ಆಗ್ತದೆ.